ನೆಕ್ಸ್ಟ್ ಪ್ರಿಪ್ರೇಷನ್ ಆಗೋದು ಕ್ಯಾಂಪಸ್ ಇಂಟರ್ವ್ಯೂಗೆ. ಕರಿಯಪ್ಪ. ಪಿ ಅಂದರೆ ಪುಟ್ಟಣ್ಣ. ಎಂ ಅಂದರೆ ಮಾದೇವಪ್ಪ. ಜಿ ಅಂದರೆ ಗೋವಿಂದಪ್ಪ. ಫುಲ್ ಫಾರ್ಮು ಫುಲ್ ಅದನ್ನ ಸೇರಿಸಿರಿ KPMG ಅಂತ ಶಾರ್ಟ್ ಫಾರ್ಮಲ್ಲಿ ಇಟ್ಟವ್ರೆ. ಜಮೀನ್ ಮಾರ್ಬಿಟ್ಟು ಇಲ್ಲಿ ಬಂದು ಕಂಪ್ನಿ ಓಪನ್ ಮಾಡಿದ್ರು. ರೆಸ್ಯೂಮ್ ಯಾವ ಥರ ಇರಬೇಕು, ನೆಕ್ಸ್ಟು ಯಾವ ಥರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಓನ್ಲಿ ಸಾಫ್ಟ್ ಸ್ಕಿಲ್ ಮ್ಯಾಟರ್ ಆಗುತ್ತಾ, ಇಲ್ಲ ಅಂದರೆ ನಿಮಗೆ ಯಾವ ಥರ ಸ್ಕಿಲ್ ಸೆಟ್ನ ಬಿಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬರೀ ನಾವಿಬ್ರು ಬರಲ್ಲ, ನಮ್ಮ ಜೊತೆ ಇನ್ನೂ ಇಬ್ಬರು ಬರ್ತಾರೆ. ಅವರಿಗೆ ಒಬ್ಬರಿಗೆ he worked in Norway, he worked in Dubai, he worked in London, he worked in India. He's a 13 years experience guy. He will come and teach you how to build your resume, how to prepare for interview. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಕೆನರಿ ಓಫ್ ಅನ್ನೋ ಒಂದು ಜಾಗದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಒಂದು ಇದೊಂದು ಪ್ಲೇಸ್ ಬಂದುಬಿಟ್ಟು ಎಲ್ಲ IT ಕಂಪ್ನೀಸ್ ಆಗಿರ್ಬೋದು, HSBC, ಮೈಕ್ರೋಸಾಫ್ಟು, KPMG ಈ ಥರ ದೊಡ್ಡ ದೊಡ್ಡ ಕಂಪ್ನಿ ಇರೋವಂಥ ಒಂದು ಜಾಗ. ನೋಡ್ತಾ ಇರ್ಬೋದು ಎದುರುಗಡೆ ಎಲ್ಲ ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ. ಅಲ್ಲಿ JP Morgan ಇದೆ, ಈ ಕಡೆ HSBC ಇದೆ, ಆಮೇಲೆ ಇದೆಲ್ಲೋ ಯಾವುದೋ ಬಿಲ್ಡಿಂಗಲ್ಲಿ KPMG ಇದೆ. ಸೊ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ನೋಡಿ ನಾರ್ದರ್ನ್ ಟೆಸ್ಟು ಮತ್ತು ಅಮೇರಿಕನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಅಥವಾ ದೊಡ್ಡ ಯಾವ್ಯಾವ ಕಂಪ್ನೀಸ್ ಇದ್ದಾವೋ ಮಲ್ಟಿನ್ಯಾಷನಲ್ ಕಂಪ್ನೀಸು ಎಲ್ಲ ಇಲ್ಲೇ ಲೊಕೇಟ್ ಆಗಿರೋದು. ಇಲ್ಲೇ ಕೆಲಸ ಮಾಡೋ ಅಂಥ ಒಬ್ಬರು ವ್ಯಕ್ತಿ ಇವತ್ತು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಾವೆಲ್ಲರೂ ಬಂದಿರೋ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಇವತ್ತು. ನೋಡ್ತಾ ಇರ್ಬೋದು ಎಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ, ಒಬ್ಬೊಬ್ಬರೆಲ್ಲ ರೀಲ್ಸು, ಸ್ನ್ಯಾಪು. ಸೊ ಇವಾಗ ನಾನು ಅವ್ರು ಬರೋ ತನಕ ವೇಟ್ ಮಾಡಿ ಒಂದು ದಿನ ನಾವು ಇಲ್ಲೇ ಬಂದು ಕೆಲಸ ಮಾಡೋವಂಥ ಡ್ರೀಮ್ ಪ್ಲೇಸ್ ಇದು. ಸೊ ಸಕ್ಕದಾಗಿದೆ ಅಂದ್ಕೊಳ್ಳಿ ಪ್ಲೇಸ್ ಮಾತ್ರ. ನೋಡ್ತಾ ಇರ್ಬೋದು ನೋಡಿ, ಇದೆಲ್ಲ ಅಂಡರ್ಗ್ರೌಂಡಿಂದ ಐ ಥಿಂಕ್ ಎಕ್ಸಿಟ್ ಆಗೋದೆಲ್ಲ ನೋಡಿರಿ. ಹಿಂಗಿದೆ ಜಾಗ, ಕ್ರೇಜಿ ಅಂದ್ಕೊಳ್ರಿ. ಬಿಲ್ಡಿಂಗ್ ನೋಡಿರಿ ಹಿಂಗಿದಾವೆ, ಕ್ರೇಜಿ ಅಲ್ಲ. ಒಂದು ಸಿನಿಮ್ಯಾಟಿಕ್ ಶಾಟ್ ನೋಡ್ಕೊಂಬನ್ನಿ ಹೋಗಿ. Fact or fiction, you picked your poison. This mental friction, clearly it's been broken. Borderline tragic, you're so dramatic. It's automatic, you turn it on like. ಸೊ ಇಷ್ಟರ ತನಕ ವೇಟ್ ಮಾಡ್ತಿದ್ದ ವ್ಯಕ್ತಿ ಇವಾಗ ಬಂದರು. ಯಾರಂತ ಆಲ್ರೆಡಿ ನಾನಲ್ಲ ರೀಸೆಂಟ್ ವೀಡಿಯೋಸಲ್ಲೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ಈಸ್ ಅ ಒನ್ ನೇಮ್ ರಾಕೇಶ್ ಅಂತ ಹೇಳ್ಬಿಟ್ಟು ನೀವು ರೀಸೆಂಟ್ ವೀಡಿಯೋದಲ್ಲಿ ಪಾಡ್ಕಾಸ್ಟ್ ನೋಡಿದರೆ ಗೊತ್ತಾಗಿರುತ್ತೆ ಅವ್ರೇನು ಮಾಡ್ತಾರೆ ಏನು ಅಂತ. ಅದೇನು ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಸೊ ಇವತ್ತು ಬಂದಿರೋದು ದಿವಾಲಿ ಸೆಲೆಬ್ರೇಷನ್ ಹೆಂಗಿದೆ UK ಅಂತ ನೋಡೋಣ ಅಂತೇಳಿ ಕೆನರಿ ಓಫಲ್ಲಿ ಲೈಟಿಂಗ್ಸ್ ನೋಡೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಲೈಟಿಂಗ್ಸ್ ನೋಡಿಕೊಂಡು ಮಜಾ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಗೋ. ನೋಟಿಸ್ ಕೊಟ್ಟೆ ನಮ್ಮ ಮನೆಗೆ. ಏಕೆ ಎಲ್ಲಿ ಹೋಗ್ತೀರಾ? ಗೊತ್ತಿಲ್ಲ, ಒಂದು ಮನೆ ಹುಡುಕಿದ್ದೀನಿ. ಈ ವೆಂಬ್ಲಿ ಕಡೆಯಿಂದ ನೋಡ್ತಿದ್ದೀನಿ. ಎಲ್ಲರೂ ನಿಮ್ಮ ಇದು ಆ ಸೈಡೇ ಹೋಗೋದು, ಜೂಬ್ಲಿ ಪ್ಯಾಲೇಸೇ ಇರ್ಬೇಕು ಇದೂ. ಬನ್ನಿರಿ ಹೋಗೋಣ. ಓ ಇದೆಲ್ಲ ಮಾಲ್ ಅಲ್ಲ, ಇದೇನೋ ಬೇರೆ ಏನೋ ರೆಸ್ಟೋರೆಂಟ್ ಬ್ರೋ, ಇದು ಮಾಲ್ ಅಲ್ಲ ಅಲ್ವಾ? ಇಲ್ಲೇ ಐತಲ್ಲ ಜೂಬ್ಲಿ ಪ್ಯಾಲೇಸ್ ಮಾಲ್. ಜೂಬ್ಲಿ ಪ್ಯಾಲೇಸ್ ಲೈಟಿಂಗ್ಸ್ ಐತಾ ಅಲ್ಲಿ? ಇಲ್ಲಿ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ಇತ್ತು. ಯಾವುದೋ ಜೂಬ್ಲಿ ಪ್ಯಾಲೇಸ್ ಮಾಲ್ ಅಂತೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಪ್ಯಾಲೇಸ್ ಇದ್ದಂಗೆ ಆಯಿತು ಅಥವಾ ಹೆಂಗೈತೆ ಅಂತ. ಲೆಟ್ಸ್ ಗೋ. ಯಾವುದೋ ಪ್ಯಾಲೇಸ್ ಇದ್ದಂಗೆ ಐತೆ ಸೇಮ್. ಎಲ್ಲ ಮಾಲ್ ಹಿಂಗೆ ಇರ್ತಾವೆ ಬಿಡಿ. ನಮ್ಮ ಬೆಂಗಳೂರಲ್ಲೂ ಮಾಲ್ ಆಫ್ ಏಷ್ಯಾ ಹಿಂಗೆ ಐತೆ. ಎಲ್ಲರ ಕೈಯಲ್ಲೂ ನನ್ನ ಫೋನು. ಶಿವ ಫೋನ್ ಇಲ್ದಂಗೆ ಇರೋದೇ ಇಲ್ಲ ಯಾರು. ನನ್ನ ಕೈಯಲ್ಲಿ ಫೋನ್ ಇಲ್ಲಪ್ಪ ನೋಡ್ರಿ, ಇವರೊಬ್ಬರೇ ಫೋನ್ ಇಲ್ದವ್ರು ಅಂದರೆ. ಯಾವ ಫ್ರಾಕು? ದಿವಾಲಿ ಫೆಸ್ಟಿವಲ್ ಆಲ್ರೆಡಿ ಎಲ್ಲ ಮುಗಿದೋಗ್ಬಿಟ್ಟೈತೆ. ಇಲ್ಲಿ ಟೈಮಿಂಗ್ಸ್ ಹಾಕೋರು ನೋಡ್ರಿ. ಇಷ್ಟು ಸಂಡೇ ಟು ಮಂಡೇ 12 5 ತನಕ ಅಷ್ಟೇ ಫ್ರೀ ಎಂಟ್ರಿ ಇರುತ್ತೆ. ಇಲ್ಲೈತೆ ನೋಡಿ 12 to 5 ಫ್ರೀ. ಬಟ್ ಎಲ್ಲ ಆಲ್ರೆಡಿ ಮುಗಿದೋಗ್ಬಿಟ್ಟೈತೆ ಆಲ್ರೆಡಿ. ಪರವಾಗಿಲ್ಲ, ಬೇರೆ ವ್ಯೂ ನೋಡ್ಕೊಂಡು ಹೋಗೋಣ ಬನ್ನಿರಿ. ಸಕ್ಕತ್ತಾಗಿದೆ. ಇಲ್ಲೇನು ಬೇರೆ ವ್ಯೂ ಇಲ್ಲ ಅಂತೇನಿಲ್ಲ. ಲೆಟ್ಸ್ ಗೋ. ನಾವು ಆ್ಯಕ್ಚುಲಿ ಬಂದಿದ್ದೇನೆ ಲೇಟ್ ಆಗಿಬಿಡ್ತು. ನಾವು 4 ಗಂಟೆ ಒಳಗಡೆ ಬರಬೇಕಿತ್ತು. ಈವೆಂಟು ಸಖತ್ತಾಗಿತ್ತಂತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಂಡ್ವಿ.
ಇವಾಗ ನೆಕ್ಸ್ಟ್ ಆದರೆ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೀನಿ. ಟ್ಯೂಸ್ಡೇನಾ? ಓಕೆ. ಆಫೀಸಿಗೆ ಬರ್ತೀನಾ? ಅವತ್ತು ಇವೆಂಟ್ ಐತಾ? ಅವತ್ತು ಇದೆ. ಓಕೆ. ಅವತ್ತೊಂದು ಇವೆಂಟ್ ಇದೆ. ಟುಡೇ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮುಗಿಸಿದ್ದಾರೆ. 5 o'clockಗೆ ಮಾಲ್ ಟೈಮ್ ಕ್ಲೋಸ್ ಆಗುತ್ತೆ ಇಲ್ಲಿ, ಕ್ಲೋಸರ್ ಟೈಮ್. ಹಾಗಾಗಿ ಇವಾಗ ಎಲ್ಲ ಸಂಡೇ ಇಲ್ಲಿ ಆಲ್ಮೋಸ್ಟ್ UK ಎಲ್ಲ ಕಡೆನೂ ಅಷ್ಟೇ ಸ್ಯಾಟರ್ಡೇ ಸಂಡೇ ಬೇಗನೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇವಾಗ ಬೇರೆ ವ್ಯೂ ನೋಡಿಕೊಂಡು ಲಾಸ್ಟಿಗೆ ಪಬ್ಗೆ ಹೋಗೋಣ ಅಂತ. ಆಪೋಸಿಟಲ್ಲಿ ಇರುತ್ತೆ ಹೊಸು. ಅಪೋಸಿಟ್ ಒಂದಿನ ಹಾಂ ಇಲ್ಲಿಗೆ ಬಂದೇ ಬರ್ತೀವಿ. ಇಲ್ಲೇನಾದ್ರೂ ಶಾಪಿಂಗ್ ಮಾಡೇ ಮಾಡ್ತೀವಿ. ಅಲ್ಲ ಇರಿ ಎಲ್ಲ ಕ್ಲೋಸ್ ಆಗಿರೋದಕ್ಕೆ ನೋಡ್ರಿ ಯಾವ ವಾಚ್ನೂ ಹೊರಗಡೆ ಇಟ್ಟಿಲ್ಲ, ಎಲ್ಲ ಪ್ಯಾಕ್ ಮಾಡಿ ಒಳಗಡೆ ಇಟ್ಟಿದ್ದಾರೆ. ಇನ್ನೇನು ಗ್ಲಾಸ್ ಬ್ರೋಕ್ ಮಾಡಿದರೆ ಎಲ್ಲ ಎತ್ಕೊಂಡು ಹೋಗ್ಬೋದಂತ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಒಂದಲ್ಲ ಒಂದಿನ ತೊಗೊಳ್ಳೋಣ. ಅದು ಬಟ್ಟೆ ಸಕ್ಕದಾಗಿರ್ತಾವೆ ಅಷ್ಟೇ. ಎಲ್ಲ ಡಿಸೈನರ್. ಹೌದು ನಾರ್ಮಲ್ ಅಲ್ಲ. ಹೌದು. ಸೊ ಇವಾಗ ಬೇರೆ ವ್ಯೂ ನೋಡಿಕೊಂಡು ಹೋಗೋಣ ಬನ್ನಿ. ಬಂದಿಲ್ವಾ? ನಿಮ್ಗೆ ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ. ಇವಾಗ DLR ಮಧ್ಯೆ ಹೋಗುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದರೆ DLR ಹೋಗೋದು ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ಕೆನರಿ ವಾಫ್ ಅಂತ. ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆ ಒಳ್ಳೆ ವ್ಯೂ ಕಾಣ್ತೈತೆ. ಇದು JP Morgan ಕಾಣಿಸ್ತೈತಾ? ಇದ್ಯಾವುದು ರಿವೋಲ್ಟೋ. ನೀವೆಲ್ಲ UKಗೆ ಬಂದರೆ ಗೊತ್ತಾಗಿರುತ್ತೆ ರಿವೋಲ್ಟೋ ಏನಪ್ಪ ಅಂತ. ಇದೊಂದು ಬ್ಯಾಂಕು ರಿವೋಲ್ಟೋ ಅನ್ನೋದು. ಏನು ಕ್ರೇಜಿ ಐತೆ ನೋಡಿ ವ್ಯೂ. ವಾವ್. ಮಳೆಗೆ ಬಂದಾಗ ಏನೋ ಒಂಥರ ಚೆನ್ನಾಗಲ್ಲ? ಛತ್ರಿ ಇಟ್ಕೊಂಡು ಇಲ್ಲಿ ವ್ಯೂ ಫೋಟೋ ತೆಗೆಸ್ಕೊಂಡ್ರೆ ಸಕ್ಕದಾಗೈತೆ. ಇಲ್ಲಿ ಎಂಟ್ರಿ ಇಲ್ವಾ? ವಾವ್ ಸಕ್ಕದಾಗೋಯ್ತೆ. ಕಳ್ಳ ಹುಡುಗಿರ್ನ ಅಕ್ಕಪಕ್ಕ ಕುಂದರ್ಸ್ಕೊಂಡು ಕಾಣ್ತಾನೆ ಇಲ್ಲ ಕಳ್ಳ ಕತ್ಲಲ್ಲಿ ನೋಡಿ. ಇಲ್ಲಿಂದಾನೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿ DLR ಬರುತ್ತೆ. ಇವಾಗ ತೋರಿಸ್ತೀನಿ ಬಂದಾಗ. ಬಂತೆ ನೋಡಿ DLR. ಹಿಂಗಿದೆ ವ್ಯೂ, ಸಖತ್ತಾಗೈತಲ್ಲ. ಕೆಳಗಡೆ ಥೇಮ್ಸ್ ಲೇಕ್ ರಿವರು, ಮೇಲ್ಗಡೆ DLR. ವಾ ಇವೆಲ್ಲ ಏನು ಕ್ಲಾಕ್ಸ್ ನೋಡ್ತಿದ್ದೀರಲ್ಲ, ಇದೆಲ್ಲ 6 ಕಂಟ್ರಿ ಕ್ಲಾಕ್ಸ್ ಅಂತೇಳಿ. ಎಲ್ಲ ಕಂಟ್ರೀಸ್ದು ಒಂದೊಂದು ಟೈಮಿಂಗ್ಸ್ ತೋರಿಸುತ್ತಂತೆ. ಬಟ್ ಇವಾಗ ಯಾಕೋ ಚೇಂಜ್ ಆಗಿಬಿಟ್ಟಿದೆ. ಇಲ್ಲ ಬ್ರೋ, ಇದು 7 o'clock. ಅದು ಸೇಮ್ ಹಂಗೆ ತೋರಿಸ್ತೈತಲ್ಲ. ಇವಾಗೇನೋ ಶಲ್ ನಿಂತೋಗಿತ್ತು ಅನಿಸುತ್ತೆ. ಎಲ್ಲ ಡಿಫ್ರೆಂಟ್ ಟೈಮಿಂಗ್ಸು ತೋರಿಸುತ್ತಂತ ಇದ್ರೊಳಗಡೆ. ಬಟ್ ಇವಾಗ ಯಾಕೋ ನಿಂತೋಗಿದೆ. ಇವಾಗ ಹೇಳ್ರಿ, KPMG ಫುಲ್ ಫಾರ್ಮ್ ಏನು ಬ್ರೋ? KPMG. K ಅಂದರೆ ಕರಿಯಪ್ಪ, P ಅಂದರೆ ಪುಟ್ಟಣ್ಣ, M ಅಂದರೆ ಮಾದೇವಪ್ಪ, G ಅಂದರೆ ಗೋವಿಂದಪ್ಪ. ಫುಲ್ ಫಾರ್ಮು ಫುಲ್ ಅದು ಸೇರಿಸಿರಿ KPMG ಅಂತ ಶಾರ್ಟ್ ಫಾರ್ಮಲ್ಲಿ ಇಟ್ಟವ್ರೆ. ಅವಾಗ ಜಮೀನ್ ಮಾರ್ಬಿಟ್ಟು ಇಲ್ಲಿ ಬಂದು ಕಂಪ್ನಿ ಓಪನ್ ಮಾಡಿದ್ರು. ಜಮೀನ್ ಮಾರ್ಬಿಟ್ಟು ಕಂಪ್ನಿ ಇಲ್ಲಿ ಬಂದು ಕಂಪ್ನಿ ಇವತ್ತು ನೋಡಿದ್ರೆ ಒನ್ ಆಫ್ ದ ಟಾಪ್ 1946 ಅಲ್ಲ ಬ್ರೋ? 46 ಅಲ್ಲಿ ಗಾಂಧೀಜಿ ಸ್ವತಂತ್ರ ಸೇರಕ್ಕಿಂತ ಮುಂಚೆ. ಇದು ಬನ್ ಫ್ರಮ್ ಹೋಮಲ್ಲಿ ಬನ್ಸ್ ತೊಗೊಂಬಂದಿದ್ದೀವಿ, ಎಲ್ಲ ಕೇಕ್ ತೊಗೊಂಬಂದಿದ್ದೀವಿ. ಇವೆರಡು ವೆನಿಲಾ, ಚೀಸ್ ಕೇಕ್, ಸಿನಮನ್. ಸೊ ಇವಾಗ ಇದನ್ನು ತಿನ್ಕೊಂಡು ನೆಕ್ಸ್ಟ್ ಪಬ್ಗೆ ಹೋಗೋಣ ಬನ್ನಿ. ಇವಾಗ ತಿನ್ನೋಣ ಬನ್ನಿ ಬ್ರೋ. ಕುತ್ಕೊಳ್ರಿ, ಚೇರ್ ಐತೆ. ಸೊ ನಾವಿವಾಗ ಕಾರ್ಗೋ ಮಾರ್ಕೆಟ್ ಹಾಲ್ ಅಂತ ಹೇಳಿ ಬಂದಿದ್ದೀವಿ. ಇದು ಒಂಥರ ಪಬ್ಬೇನೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಇಲ್ಲೇ ಬನ್ನಿರಿ, ಇಲ್ಲೇ ಒಳಗಡೆ ಸಗದಾಗೈತೆ ನೋಡಿ ಪ್ಲೇಸು. ಬನ್ನಿ ಒಳಗಣ, ಪಬ್ ಒಳಗಡೆ. ಕ್ರೇಜಿ, ವಾ ಕ್ರೇಜಿ ಅಂದ್ಕೊಳ್ಳಿ. ಒಳಗಡೆ ಬಂದ ನೋಡಿ ಗೈಸ್, ಪಾರ್ಟಿ ಸ್ಟಾರ್ಟು. ಎಷ್ಟು ಕ್ಲಾಸ್ ತಂದ್ರಿ? 2 to 4 5 6 ಇಂದನೂ DLR ಕಾಣಿಸುತ್ತೆ ನೋಡ್ರಿ ಹೋಗೋದು. ಕ್ರೇಜಿ ಇದೆ ಪಬ್ ಮಾತ್ರ. ಇವಾಗ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಊಟ ಏನಾದರೂ ಮಾಡೋಣ ಅಂತ ಮನೆಗೆ ಹೋಗಿ ಅಡುಗೆ ಏನಾದರೂ ಮಾಡಿಕೊಂಡು ಊಟ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಲೈಟಾಗೆ ಪಾರ್ಟಿ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಕ್ರೇಜಿ ಅಂದ್ಕೊಳ್ರಿ.
ಇದು ನೋಡೋಕ್ಕೆ ಒಂಥರ ಚೆನ್ನಾಗಪ್ಪ, ಅದಕ್ಕೆ ನಾ ಪದೇ ಪದೇ ತೋರಿಸ್ತಾ ಇರೋದು ನಿಮಗೆ. ನೋಡಿರಿ, ರಿವರು, ವಾಟ್ ಹ್ಯಾಪನ್, ರಿವರು, ಬಿಲ್ಡಿಂಗು, ಇದನ್ನೆಲ್ಲ ನೋಡ್ತಾ ಇದ್ದರೆ ಆಹಾ ಹಾ ಹಾ, ಇದು ಯಾವುದಾದ್ರೂ ಒಂದು ಬಿಲ್ಡಿಂಗಲ್ಲಿ ಒಂದು ಕೆಲಸ ಸಿಕ್ಬಿಟ್ರೆ ಲೈಫ್ ಸೆಟ್ಲೇ ಅನ್ಕೊಂಬಿಟ್ರಿ. ಇದು ನೋಡಿದ್ರೆ ತಲೆನೇ ತಿರುಗ್ತೈತೆ ಅಪ್ಪ. ಓ ಮೈ ಗಾಡ್. ಇಲ್ಲಿರೋ ಆಫೀಸ್ಗಳೆಲ್ಲ KPMG, JP Morgan, ದೊಡ್ಡ ದೊಡ್ಡ ಅಮೇರಿಕನ್ ಎಕ್ಸ್ಪ್ರೆಸ್ಸು, ಮೈಕ್ರೋಸಾಫ್ಟು. ಓ ಮೈ ಗಾಡ್. ಇಲ್ಲಿ ಯಾವುದಾದ್ರೂ ಒಂದೇ ಒಂದು ವಿಸಾ ಸ್ಪಾನ್ಸರ್ ಕೆಲಸ ಸಿಕ್ಬಿಟ್ರೆ ಆಹಾ ಹಾ ಹಾ, ಜೀವನದಲ್ಲೇ ಸೆಟ್ಲ್ ಅನ್ಕೊಂಬಿಡ್ರಿ. ಹಾಂ, ಲೆಟ್ಸ್ ಗೋ, ಮನೆಗೆ ಹೋಗೋಣ. ಹೌಸ್ ದ ಪಾರ್ಟಿ? ಆಲ್ ಗುಡ್. ಹೆಂಗಿತ್ತು ಬ್ರೋ ಪಾರ್ಟಿ? ರಾಕೇಶ್ ಬ್ರೋ, ಹೆಂಗಿತ್ತು ಪಾರ್ಟಿ? ಮಸ್ತ್ ಮಜಾ. ಹೌಸ್ ದ ಪಾರ್ಟಿ ಬ್ರೋ? ವೆರಿ ಗುಡ್ ಬ್ರೋ. ಹೆಂಗಿತ್ತು ಪಾರ್ಟಿ? ಕ್ವೈಟ್ ಪಾರ್ಟಿ. ಹೆಂಗಿತ್ತು ಪಾರ್ಟಿ? ಎಣ್ಣೆ ಕಮ್ಮಿ ಆಗಿದೆ ಬ್ರೋ. ಹಾಂ, ಎಣ್ಣೆ ಕಮ್ಮಿ ಆಗಿದೆ. ಎಣ್ಣೆ ಕಮ್ಮಿ ಆಗಿದೆ. ಈಗ ಮನೆಗೆ ಹೋಗ್ತಾ ಇನ್ನೊಂದು ತಗೊಂಡೋಗೋಣ ಬಾ. ಹೆಂಗೆ ಕೆಲಸ ಇತ್ತು, ಬನ್ನಿರಿ ತಗೊಂಡೋಗೋಣ. You have to watch. Ask him behind the This scenes. is the next level video. Please kindly watch. Yeah. Completely. ಪಾಡ್ಕ್ಯಾಸ್ಟ್ ಹೋಗಿ ಪಾಡ್ಕ್ಯಾಸ್ಟ್ ಚೆಕ್ ಮಾಡಿರಿ. ಐ ಥಿಂಕ್ ಈ ವಿಡಿಯೋಕ್ಕಿಂತ ಎರಡು ವಿಡಿಯೋ ಮುಂಚೆ ಹಾಕಿರ್ತೀನಿ, ನಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಕ್ರೇಜಿ ಪಾಡ್ಕ್ಯಾಸ್ಟು. ಅಂತೂ ಇಂತೂ ಫೈನಲ್ ಪಾರ್ಟಿ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತು ಮನೆ ಊಟ ಕಾನ್ಸೆಪ್ಟ್ ಇವಾಗ ಮಾಡ್ತಿರೋದು ನಾವು. ಎಲ್ಲಿಬ್ರೋ ಇಲ್ಲಿ ಏನಾದರೂ ಊಟ ಮಾಡ್ತೀರಾ ಅಂತಂದ್ರೆ ಏನು ಸಿಗುತ್ತಿಲ್ಲ ಊಟ ಮಾಡೋಕ್ಕೆ? ಏನು ಸಿಗೋದು ಇಲ್ಲ, ಮತ್ತೆ ನಮ್ಮ ಇಂಡಿಯನ್ ಟೇಸ್ಟ್ ಕಮ್ಮಿ ಸಿಗೋದು. ಹಾಂ, ಇಂಡಿಯನ್ ಟೇಸ್ಟ್ ಸಿಗ್ಬೇಕು ಅಂತಂದ್ರೆ ಮತ್ತು ನಾವು ಆ ಕಡೆ ಸೈಡ್ ಹೋಗ್ಬೇಕು, ವೆಂಬ್ಲಿ ಸೈಡು. ಇಲ್ಲ ಅಂತಂದ್ರೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ತಿಂದ್ರೆ ನೆಮ್ಮದಿ. ಇಲ್ಲಿ ಒಬ್ರಿಗೆ ಕೊಡೋದು, ಹೋಟ್ಲಲ್ಲಿ ಒಬ್ರು ಕೊಡೋ ಬಿಲ್ನ ಮನೆಯಲ್ಲಿ 10 ಜನ ತಿನ್ಬೋದು ಏನಾದರೂ ತಗೊಂಡೋಗಿ. ದೀಪಾವಳಿ ಮಿಸ್ ಆದ್ರೂ ವೈಬ್ ಮಿಸ್ ಆಗಿಲ್ಲ. ಹೌದು. ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರಿ, ಮೆಸೇಜ್ ಮಾಡ್ತಿದ್ರಿ, ಜಾಬ್ ಮಾರ್ಕೆಟ್ ಹೆಂಗಿದೆ ಅಂತ. ಬಟ್ ಪಾಡ್ಕಾಸ್ಟ್ ಮಾಡಿದರೆ ಯಾರೂ ಜಾಸ್ತಿ ವ್ಯೂಸೇ ಓಡಲಿಲ್ಲ, ಯಾಕಂತ ಗೊತ್ತಿಲ್ಲ. ಬಟ್ ಕಮೆಂಟ್ ಹಾಕಿದ್ದವರು, ಮೆಸೇಜ್ ಮಾಡಿದವರೆಲ್ಲ ನೋಡಿದ್ದಾರೆ ಅನ್ಕೊತೀನಿ. ಬಟ್ ಹೊಸಬ್ರು ಯಾರು ಇನ್ನೂ ನೋಡಿಲ್ಲ. ಬಟ್ ಇವತ್ತೇನು ಕೋಇನ್ಸಿಡೆನ್ಸ್ ಅಂದರೆ, ನಾವು ಇವತ್ತು ಬ್ಲಾಗ್ ಮಾಡ್ತಿರೋದೇ IT ಹಬ್ಬಲ್ಲಿ. ಹೌದು. ಇಟ್ ಇಸ್ ಕಾಲ್ಡ್ ಕೆನರಿ ವಾಫ್ ಇನ್ ಲಂಡನ್. ಅದೇ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ. ಇಲ್ಲಿರೋದೆಲ್ಲ ಆಗಲೇ ಹೇಳಿದ್ನಲ್ಲ, ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ. ಇಲ್ಲಿ ಎಷ್ಟು ಕಂಪನಿ ಇದೆ? ನಾರ್ದನ್ ಟ್ರಸ್ಟ್ ಇದೆ, EY ಇದೆ, HSBC ಇದೆ, ತುಂಬ ಕಂಪನಿಗಳಿದೆ. ಇವೆಂದು KPMG. ಇಲ್ಲೇ ಪಾಡ್ಕ್ಯಾಸ್ಟ್ ಮಾಡ್ಬೋದಿತ್ತು ಅಲ್ವಾ, ಪ್ಲ್ಯಾನ್ ಮಾಡಿ. ಬಟ್ ತೊಂದರೆ ಇಲ್ಲ, ಪಾಡ್ಕ್ಯಾಸ್ಟ್ ಎಲ್ಲಾದ್ರೆ ಇನ್ಫಾರ್ಮೇಷನ್ ಬೇಕಷ್ಟೇ. ಮಾಡುವ ಮುಂದೆ ಟೈಮ್ ಬರಲಿ, ಇರು ಜಾಸ್ತಿ ವ್ಯೂಸ್ ಆಗ್ತಾ ಹೋಗ್ಲಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋಣ, ಒಂದು ಮಾಸ್ಟರ್ ಕ್ಲಾಸ್ ಮಾಡೋಣ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಗೆ ನೆಕ್ಸ್ಟ್ ಪ್ರಿಪ್ರೇಷನ್ ಆಗೋದು ಕ್ಯಾಂಪಸ್ ಇಂಟರ್ವ್ಯೂಗೆ. ಮಾಡಿದ್ರಲ್ಲ ನೀವು ಬಿಟ್ಟಿದ್ದೀರಲ್ಲ ವ್ಲಾಗ್ನ, ನಿಮ್ದ್ರಲ್ಲಿ ಬಿಟ್ರಲ್ಲ ಸ್ಟೂಡೆಂಟ್ ಲೈಫ್, ಆ ಥರನಾ? ಯಾವ ಥರ? ಈಗ ನೆಕ್ಸ್ಟ್ ರೆಸ್ಯೂಮ್ ಯಾವ ಥರ ಇರಬೇಕು, ನೆಕ್ಸ್ಟ್ ಯಾವ ಥರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಓನ್ಲಿ ಸಾಫ್ಟ್ ಸ್ಕಿಲ್ ಮ್ಯಾಟರ್ ಆಗುತ್ತಾ, ಇಲ್ಲ ಅಂದರೆ ನಿಮಗೆ ಯಾವ ಥರ ಸ್ಕಿಲ್ ಸೆಟ್ನ ಬಿಲ್ಡ್ ಮಾಡ್ಕೋಬೇಕು, ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಡುವ. ಬಟ್ ಏನಂದರೆ, ನಮಗೆ ನೀವು ಒಳ್ಳೆ ವ್ಯೂಸ್ ನೋಡಿದ್ರೆ ನಮಗೂ ಸ್ವಲ್ಪ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ, ನಮಗೊಂದು ಸಪೋರ್ಟ್ ಬರುತ್ತೆ. ನೀವು ವ್ಯೂಸು ಇಲ್ಲ ಏನಿಲ್ಲ ಅಂದರೆ ಕಷ್ಟ. ಕೆನಡಾ ಪ್ಯಾಲೇಸ್, ಜುಬ್ಲಿ ಲೈನ್ ಕಡೆ. ಹಾಂ, ತಡೀರಿ, ಯಾರೂ ಬಂದಿಲ್ಲ ಇನ್ನು. ಹಿಂಗೆ ಹೋಗ್ಬೋದು, ಜುಬ್ಲಿ ಲೈನ್ ಹಿಂಗೆ ಹೋಗ್ಬೋದಾ? ಬರಲಿ ತಡೀರಿ, ಅವ್ರು ಮತ್ತೆ ಕನ್ಫ್ಯೂಸ್ ಆಗ್ತಾರೆ. ಸೊ ನೀವೆಲ್ಲ ಒಂದು ಸ್ವಲ್ಪ ವ್ಯೂಸ್ ಓಡಿದರೆ, ಸ್ವಲ್ಪ ಜನ ನೋಡಿ, ಕಮೆಂಟ್ ಹಾಕಿ, ಮೆಸೇಜ್ ಮಾಡಿ, ಲೈಕ್ ಮಾಡಿದರೆ ನಮಗಿನ್ನೂ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸೊ ವಿ ಕ್ಯಾನ್ ಮೇಕ್ ಅದರ್ ಕಂಟೆಂಟ್. ಈಗ ನೆಕ್ಸ್ಟ್ ಬರೀ ನಾವಿಬ್ರು ಬರಲ್ಲ, ನಮ್ಮ ಜೊತೆ ಇನ್ನೂ ಇಬ್ಬರು ಬರ್ತಾರೆ. ಅವರಿಗೆ ಒಬ್ಬರಿಗೆ he worked in Norway, he worked in Dubai, he worked in London, he worked in India. He's a 13 years experienced guy. He will come and teach you how to build your resume, how to prepare for interview. Only if this blog runs for 5k views and 5k likes. ಈ ಬ್ಲಾಗ್ ಅಲ್ಲ, ಆ ಪಾಡ್ಕಾಸ್ಟ್ ಬ್ಲಾಗ್. ಇದು ಬೇಡ ನಮಗೆ, ನ್ಯಾಯವಾಗಿ ಬರೋಣ. ಪಾಡ್ಕಾಸ್ಟ್ ಬ್ಲಾಗ್ ಓಡಿಸಿ, ನಾವು ಹೇಳ್ದಂಗೆ ಮಾಡಿಲ್ಲ ಅಂದರೆ ನಮ್ಮನ್ನ ಅನ್ಫಾಲೋ ಮಾಡಿ. ಇವ್ರ ಚಾನಲಲ್ಲೂ ಬಿಟ್ಟವ್ರೆ, ಅಂದರೆ ಸ್ಟೂಡೆಂಟ್ ಲೈಫ್ ಹೆಂಗಿರುತ್ತೆ ಅಂತ ಪಾಡ್ಕಾಸ್ಟು. ಸೊ ಅವ್ರ ಬ್ಲಾಗನು 5k ಮೇಲೆ ಹೋದರೆ, ನನ್ನ ಬ್ಲಾಗನು 5k ಮೇಲೆ ಹೋದರೆ, ಸೊ ಎಷ್ಟು ದಿನ ಅಂತೇನಲ್ಲ, ಆ ಪಾಡ್ಕಾಸ್ಟ್ ಮಾಡೋಕ್ಕಿಂತ ಹಿಂದ್ಗಡೆ ದಿನ 5k ಮೇಲೆ ಓಡ್ತು ಅಂದರೂ ಕೂಡ ಆ ಪಾಡ್ಕಾಸ್ಟ್ನ ಅವತ್ತು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಯಾಕಂದರೆ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಕಷ್ಟಪಟ್ಟು ಮಾಡಿದ್ರು ನಮ್ಮ ಜನ ನೋಡೇ ಇಲ್ಲ ಅಂದರೆ ಏನು ಯೂಸ್ ಇದೆ? ಹೌದು, ಬರೀ ತಿಂದೆ ಉಂಡೆ ಮಕ್ಕಂಡೆ, ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅನ್ನೋದು ತೋರ್ಸೋಕ್ಕೆ ನಮಗೂ ಇಷ್ಟ ಇಲ್ಲ. ನಾನು ಆ ಥರ ಮುಂಚೆ ಮಾಡ್ತಿದ್ದೆ, ಡೈಲಿ ಬ್ಲಾಗ್ ಥರ. ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಕಂಟೆಂಟ್ ಕೊಡ್ತೀವಿ, ಅದ್ರ ಪ್ರಕಾರ ನೀವು ವ್ಯೂಸ್ ಕೊಟ್ಟರೆ ಮುಂದೆ ಕಂಟೆಂಟ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂತಂದರೆ ನೀವು ಹೇಳ್ದಂಗೆ ಅದೇ ಅದನ್ನು ಮಾಡಿದೆ ಇದನ್ನು ಮಾಡಿದೆ, ಉಂಡೆ ತಿಂದೆ, ಆ ಥರ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈಗ ಆ ಥರ ಮಾಡೋರ್ಗೇ ಲಕ್ಷ ವ್ಯೂಸು
ಅದನ್ನೇ ಒಂದು ದೊಡ್ಡ ಸಾಧನೆ, ನಾನು ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ನೋಡ್ಬೇಕು ಯೂಟ್ಯೂಬಲ್ಲಿ, ಇಷ್ಟು ಡೈಲಿ ಬ್ಲಾಗ್ ಮಾಡ್ತೀನಿ, ಡೈಲಿ ಬ್ಲಾಗಲ್ಲಿ ಅದನ್ನ ತೋರಿಸ್ದೆ ಇದನ್ನು ತೋರಿಸ್ದೆ, 3000 ವೀಡಿಯೋಸ್ ಮಾಡಿದೆ. ಡೈಲಿ ಅದೇ ಮಾಡೋ ಕೆಲಸ ಅಂದರೆ 3000 ವೀಡಿಯೋಸ್ ಮಾಡೇ ಮಾಡ್ತಾನೆ ಅವನು. ಅಯ್ಯೋ ಡೈಲಿ ಮಾಡಿ ಸಬ್ಸ್ಕ್ರೈಬರ್ ವ್ಯೂಸ್ ಆಗೋಕ್ಕೂ ಕಂಟೆಂಟ್ ಕೊಟ್ಟು ವ್ಯೂಸ್ ಮಾಡ್ಕೊಳ್ಳೋಕ್ಕೂ ವ್ಯತ್ಯಾಸ ಇರುತ್ತೆ. ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಅಷ್ಟೇ. ಡೈಲಿ ಈ ಶಾಪಲ್ಲಿ ಯಾಕೋ ಫೈರ್ ಅಲಾರಾಮ್ ಹೊಡಿತೈತೆ ನೋಡಿ, ಫೈರ್ ಇಂಜಿನ್ ಎಲ್ಲ ಬಂದುಬಿಟ್ಟೈತೆ. ಏನೋ ಬೆಂಕಿ ಎದ್ದಂಗೆ ಅನಿಸ್ತೈತೆ ನನಗೇನೋ. ಐ ಥಿಂಕ್ ಏನೋ ಬೆಂಕಿ ಏನಾದರೂ ಹತ್ಕೊಂಡಿರ್ಬೇಕು, ಅದಕ್ಕೆ ನೀರೆಲ್ಲ ಫೈರ್ ಇಂಜಿನ್ ಎಲ್ಲ ತಂದವ್ರು ನೋಡ್ರಿ. ಕ್ರೇಜಿ. ಇಲ್ಲಿ ಹೋಗ್ತಾವ್ರು ನೋಡ್ರಿ ಬೆಂಕಿ ಆರ್ಸೋಕ್ಕೆ. ಹಿಂದ್ಗಡೆ ಎಲ್ಲ ಆಕ್ಸಿಜನ್ ಹಾಕ್ಕೊಂಡು, ಅಲ್ಲ ಸಾರಿ ಇದನ್ನ ಹಾಕ್ಕೊಂಡು ವಾಟ್ರ್ ಆಕ್ಸಿಜನ್, ಅದು ಆಕ್ಸಿಜನ್ ಅಲ್ಲ. ಕರೆಕ್ಟಾಗಿ ಹೇಳಿದೆ. ಗ್ಯಾಸಸ್ ಇದೆ ಅಂತ. ಬಟ್ ಒಳಗಡೆಯಿಂದ ನೀರೆಲ್ಲ ಬರ್ತೈತೆ ಬ್ರೋ, ಒಳಗಡೆ ಎಲ್ಲ ನೀರು ಸುರಿತೈತೆ. ಪಬ್ಬಿದು ಐ ಥಿಂಕ್ ಕಾಫಿ ಮಿಷಿನ್ ಹೀಟ್ ಆಗಿ ಏನೋ ಆದಂಗೆ ಕಾಣ್ತು. ಕಾಫಿ ಮಿಷಿನ್ ಭಾಳ ಹೀಟ್ ಆಗಿನೇ ಬೆಂಕಿ ಎತ್ಬಿಡ್ತಾವೆ ಒಂದೊಂದ್ಸಲ, ಹೇಳೋಕ್ಕಾಗಲ್ಲ. ಕಾಣಿಸ್ತಿಲ್ಲ ಒಳಗಡೆ ಏನೂ ಕಾಣಿಸ್ತಾ ಇಲ್ಲ ನೋಡಿ. ಲಂಡನಲ್ಲಿ ಒಂದು ನಿಮಿಷ ಬ್ರೋ ಇನ್ನೊಂದು ಹೆಂಗೆ ಗೊತ್ತಾ, ಆದರೆ ಬಂದ್ಬಿಡ್ತಾರೆ ಮನೇಲಿ ಕುಕ್ಕರ್ ವಿಷಲ್ ಹೊಡೆದ್ರೆ ಅದ್ರದ್ದು ಫೈರ್ ಅಲಾರ್ಮ್ ಹೊರಗಡೆ ಫೈರ್ ಇಂಜಿನ್ ಬಂದಿರುತ್ತೆ ಆಲ್ರೆಡಿ. ಫೈರ್ ಇಂಜಿನ್, ಒಂದು ಆಂಬುಲೆನ್ಸ್, ಒಂದು ಪೊಲೀಸ್ ಬಂದಿರ್ತಾರೆ. ಇನ್ಸಿಡೆಂಟ್ ಆಗಿದೆ. ಕ್ರೇಜಿ. ರೊಟ್ಟಿ ಮಾಡಿದ್ದಾರೆ ಫುಲ್ ಹೋಗಿ ಮನೆಯಲ್ಲಿ, ಅದು ಅಲಾರಾಮ್ ಇದಾಗಿದೆಯಾ, ಡೈರೆಕ್ಟ್ ಅವರಿಗೆ ಮೆಸೇಜ್ ಹೋಗುತ್ತೆ ನಿಯರ್ ಬೈ ಲೊಕೇಶನ್ಗೆ. ಹಂಗೆ ಸಡನ್ ಆಗಿ ಬಂದು ಮತ್ತೆ ಅವ್ರು ಏನು ಬೇಜಾರಾಗಲ್ಲ ಬ್ರೋ, ಬಂದು ಆರಾಮಾಗಿ ಹೋಗ್ತಾರೆ. ಇವಾಗ ಟ್ಯೂಬ್ ತೊಗೊಂಡು ಮನೆಗೆ ಹೋಗೋದಷ್ಟೇ. ಲೆಟ್ಸ್ ಗೋ. ಇವಾಗ ಮನೆಗೆ ಬಂದು ಚಿತ್ರಾನ್ನ ತಿಂತಾಯಿದ್ದೀವಿ. ಇವತ್ತಿನ ವಿಡಿಯೋ ಮುಗಿಸೋಣ ಅಂತ ಹೇಳಿ ಚಿತ್ರಾನ್ನ ತಿನ್ಕಂತ ಇವತ್ತೊಂದು ಬ್ಲಾಗ್ ಮುಗಿಸಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಚಿತ್ರಾನ್ನ ತಿಂದು ಸೈನಿಂಗ್ ಆಫ್. ಬನ್ನಿ ಹೇಳ್ರಿ, ಬ್ಲಾಗ್ ನೀವೇ ಮುಗಿಸ್ಬಿಡ್ರಿ ಇವತ್ತು. ಸೈನಿಂಗ್ ಆಫ್ ಮುಂದೆ ಹೇಳ್ರಿ. ಸೈನಿಂಗ್ ಆಫ್ ಮುಂದೇನು? ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್. ಸೋಡಾ ಇದೇ ಫೇಮಸ್ ಆಗತ್ತೆ ನೋಡು. ಇದನ್ನೇ ಹಾಕ್ತೀನಿ ದೇವರಣ, ಹಿಂಗೆ ಹಾಕ್ತೀನಿ ವೆಮ್ಲಿ ಸೋಡಾ ಅಂತಾನೆ. ಸೈನಿಂಗ್ ಆಫ್. ಲೈಫ್ ಕ್ಲಿಕ್ಸ್ ಕನ್ನಡ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ